ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ, ಅದನ್ನ ಸರಿಪಡಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇರುವಂತಹ ಫ್ರೀಡಂ ಪಾರ್ಕ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಆಗಮಿಸಿದ್ದಾರೆ. ಆದರೂ ಪ್ರತಿಭಟನಾಕಾರರ ಕಿಚ್ಚು ಕಡಿಮೆಯಾದ ಹಾಗೆ ಕಾಣಿಸ್ತಾ ಇಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರೇ ಬರಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ರಸ್ತೆಯನ್ನ ಬ್ಲಾಕ್ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮುಂದೆ ವಿವಿಧ ಮಠಗಳ ಮಠಾಧೀಶರು ಅವರು ಬೇಡಿಕೆ ಏನು ಅನ್ನೋದನ್ನ ಸರ್ಕಾರಕ್ಕೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಬಿಜೆಪಿ ನಾಯಕ ಪಿ ರಾಜೀವ್ ಅವರು ಕೂಡ ಪ್ರತಿಭಟನೆಯಲ್ಲಿ ಬೆಳಗ್ಗಿನಿಂದ ಭಾಗಿಯಾಗಿದ್ರು. ಬಿಜೆಪಿಯ ಹಲವು ಮುಖಂಡರು ಪ್ರತಿಭಟನೆಗೆ ಸಾಥನ್ನ ಕೊಟ್ಟಿದ್ರು. ಆದರೆ ಕಳೆದ ಕೆಲ ಕ್ಷಣಗಳ ಹಿಂದೆ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಅದಾದ ಬಳಿಕ ಈಗ ಪಿ ರಾಜೀವ್ ಅವರನ್ನ ಪ್ರತಿಭಟನಾ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಯಾಕಂದ್ರೆ ಪ್ರತಿಭಟನಾಕಾರರ ಆಗ್ರಹ ಅದಾಗಿತ್ತು. ಪಿ ರಾಜೀವ್ ಅವರು ವಾಪಸ್ ಇಲ್ಲಿ ಕರ್ಕೊಂಡು ಬರಬೇಕು ಅನ್ನುವಂತಹ ಆಗ್ರಹ ಇತ್ತು. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಯಾಕಂದ್ರೆ ರಸ್ತೆಯನ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಪಿ ರಾಜೀವ್ ಅವರನ್ನ ಮತ್ತೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇರುವಂತಹ ಸ್ಥಳಕ್ಕೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಅವರು ಮಾತನಾಡ್ತಿದ್ದಾರೆ. ಪ್ರತಿಭಟನಾಕಾರರಲ್ಲಿ ಖುದ್ದು ಪಿ ರಾಜೀವ್ ಮಾತನಾಡ್ತಾ ಇರುವುದನ್ನ ಗಮನಿಸ್ತಾ ಇದ್ದೀರಿ. ಒಟ್ಟಾರೆಯಾಗಿ ಫ್ರೀಡಂ ಪಾರ್ಕ್ನಲ್ಲಿ ಹೈ ಡ್ರಾಮಾ ನಡೀತಾ ಇದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಅಲ್ಲೇ ಇದ್ದಾರೆ. ಅವರ ಬಳಿ ತಮ್ಮ ಮನವಿಯನ್ನ ಹೇಳೋದಕ್ಕೆ ಅಥವಾ ಅವರು ನಮ್ಮ ಮನವಿಯನ್ನ ಸ್ವೀಕರಿಸಲಿ ಅನ್ನೋದಕ್ಕೆ ಪ್ರತಿಭಟನಾಕಾರರು ಒಪ್ತಾ ಇಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರೇ ಸ್ಥಳಕ್ಕೆ ಬರಬೇಕು ಅನ್ನೋದು ಪ್ರತಿಭಟನಾಕಾರರು ಹಿಡಿದಿರುವಂತಹ ಪಟ್ಟು. ಪಿ ರಾಜೀವ್ ಅವರನ್ನ ಆಗ್ಲೇ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಆ ನಂತರದಲ್ಲಿ ಈಗ ಖುದ್ದು ಪೊಲೀಸರೇ ಪಿ ರಾಜೀವ್ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಸ್ಪೀಕರ್ ಹತ್ತ ಮಟ್ಟ ಏನು ಹೇಳಕ್ ಹೋಗ್ಬೇಡ್ರಿ.
ಸುಮಾರು ಒಂದು 20-25 ಜನ ನನ್ನ ತಾಯಂದ್ರನ್ನ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದೀರಿ. ಆನಂತರ 15-20 ಮುಖಂಡರನ್ನ ಅರೆಸ್ಟ್ ಮಾಡಿದ್ದೀರಿ. ಸೊ ಪ್ರಿವೆಂಟಿವ್ ಅರೆಸ್ಟ್ ಏನ್ ಮಾಡಿದ್ದೀರಿ ಅದನ್ನ ತಕ್ಷಣ ನೀವು ಸೂಚನೆಯನ್ನ ಕೊಟ್ಟು ಅವರು ಇದೇ ಫ್ರೀಡಂ ಪಾರ್ಕಿಗೆ ನಿಮ್ಮ ಬಸ್ನಲ್ಲೇ ಅವರನ್ನ ಕವರಪದಿಂದ ತಂದು ಬಿಡಬೇಕು ಅಂತ ಹೇಳಿ ಯಾರ್ಯಾರು ನನ್ನ ಜೊತೆಗೆ ಅರೆಸ್ಟ್ ಆಗಿ ಹೋಗಿದ್ರು ಅದು ಎಲ್ಲರೂ ಬಂದಿರ್ತಾರೆ. ಅದಕ್ಕೆ ನೀವೆಲ್ಲರೂ ಚಿತ್ತಾಂತ ಸರ್ಕಾರದ ಏನು ತೀರ್ಮಾನ ತಗೊಳುತ್ತೆ ಅನ್ನೋದನ್ನ ಒಂದು ಒಬ್ಬರೊಬ್ಬರಿಗೆ ನೋಡ್ದೆ ವಿಧಾನಸಭಾ ಚಲೋ ಶಿವ ಅಲ್ಲೇನಿಯಪ್ಪ ಆ ಮನವಿ ಮಾನ್ಯ ಸಚಿವರಿಗೆ ಕೊಟ್ಟು ಒಂದು ಭಾರತವೊಂದಿಗೆ ಮಾಡಿ ಒಂದು ಮಾತನಾಡಿ ನಮ್ಮ ಪರವಾಗಿ ತೀರ್ಮಾನ ತಗೊಳ್ಳಿದ್ದಾರೆ. ಇದಕ್ಕೆ ಮನವಿಯನ್ನ ಕೊಟ್ಟ ಮೇಲೆ ಎಲ್ಲ ಬಸ್ಸುಗಳಿಗೂ ಇದೇ ಬೆಳಿಗ್ಗೆ शांतವಾಗಿ
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.